ಬದುಕು ಅಂದ್ರೆ ಏನು ಅಂತಾನೆ ಗೊತ್ತಿಲ್ದಿರೋ ವಯಸ್ಸು ನನ್ ಮಗಳದು. ಪಾಪ ಹೇಗಾದ್ರೂ ಮಾಡಿ ಜೀವನನ ಕಟ್ಕೊಬೇಕು ಅಂತ ಆಸೆ ಇದ್ದಿದ್ದು ಹೀಗೆಲ್ಲ ಮಾಡ್ಕೊಂಡ್ಬಿಟ್ಲು. ಹಾಗ್ ನೋಡಿದ್ರೆ ಅವಳ ಜೀವನ ಈಗ ಆಗೋದಕ್ಕೆ ನಾನೇ ಕಾರಣ ಅಣ್ಣ. ಕ್ಷಮಿಸಿ ಅಣ್ಣ. ಅದೊಂದು ಮಾತು ಮಾತ್ರ ಸಾಧ್ಯನೇ ಇಲ್ಲ. ದಯವಿಟ್ಟು ನೀವು ಫೋರ್ಸ್ ಮಾಡ್ಬಿಡಿ ದೊಡ್ಡವ್ರೆ. ಆಯ್ತಪ್ಪ, ನಿಮ್ಮನ್ನ ಬಲವಂತ ಮಾಡೋ ಚೈತನ್ಯ ನನಗೂ ಇಲ್ಲ. ಆದ್ರೂ ನಿರ್ದ್ವೇಷನ ನಿಮ್ಗೆ ಹೇಳ್ಬೇಕಾಗಿರೋದು ನನ್ ಧರ್ಮ. ಸಾಧ್ಯ ಆದ್ರೆ ನಮ್ಮನ್ನ ಕ್ಷಮಿಸಿ. ಬಾಕಿ ಹೋಗೋಣ. ಅಂಕಲ್, ನಾನು ನಿಮ್ ಮನೆಗ್ ಬರೋದ್ ಬೇಡ್ವಾ? ನಾನ್ ನಿಮ್ ಜೊತೆ ಇರೋದ್ ಬೇಡ್ವಾ? ಬಾಕೇಶ್, ಅಂಕಲ್, ನನಗೆ ನೀವು ಮೀನಾಂಟಿ ಬೇಕು ಅಂಕಲ್. ಬಾಕೇಶ್, ನಿನಗೆ ಈಗ ನಡೀತಲ್ಲ ಈ ತಾತ್ಪರ್ಯ, ಇದು ಅರ್ಥ ಆಯ್ತಾ? ಮೋಸಕ್ಕೇನಪ್ಪ ತಾತ್ಪರ್ಯ? ಇವ್ರನ್ನ ಯಾವ ಕಾರಣಕ್ಕೂ ನಾನು ನಂಬಲ್ಲ. ಇವ್ರ ಸಹವಾಸ ನನಗ್ ಬೇಕಾಗಿಲ್ಲ. ನಾನು ಇವ್ರ ವಿಷಯ ಹೇಳಿಲ್ಲಪ್ಪ. ಮತ್ತೆ ಮೀನಾ ವಿಷಯ, ಅವಳ ವಿಷಯ ಏನಿದೆಪ್ಪ? ಅಜ್ಜಿಗೆ ಆರೋಗ್ಯ ಸರಿ ಇಲ್ಲ, ಈ ವಿಷಯ ಹೇಳೋದ್ ಬೇಡ ಅಂದಾಗ ನೀನೇನಂದೆ? ದಿನ ಕಾದ್ ನೋಡೋಣ ಅಂದೆ. ನನ್ನ ಆರೋಗ್ಯನ ಗಮನದಲ್ಲಿ ಇಟ್ಕೊಂಡೆ ತಾನೆ ಮೀನಾ ಇದೇ ರೀತಿ ಯೋಚನೆ ಮಾಡಿ ಹೇಳಿದ್ದು. ಇನ್ನು 2 ದಿವಸದಲ್ಲಿ ಸತ್ಯ ಗೊತ್ತಾಗತ್ತೆ ಅನ್ನಲ್ಲ, ಅದು ಇದೆ ಮುಂದಾಲೋಚನೆ ಮಾಡದೆ. ಈಗೆಲ್ಲ ಸತ್ಯನ ಮುಚ್ಚಿರೋಳು ಅಲ್ಲ ಕಣೋ ಮೀನಾ. ಹಾಗ್ ಮುಚ್ಚಿಟ್ಟಿದ್ದಾಳೆ ಅಂದ್ರೆ ನಾವು ಇವತ್ತು ಯೋಚನೆ ಮಾಡ್ತಾ ಇದೀವಲ್ಲ ನಾವಿಬ್ರು, ಅವಳು ಅವತ್ತು ಅದನ್ನ ಯೋಚನೆ ಮಾಡಿದ್ಲು. ಹಾಗ್ ನೋಡಿದ್ರೆ ಅವಳು ದೊಡ್ಡತನದ ಬಗ್ಗೆ ನಾವು ಯೋಚನೆ ಮಾಡ್ಲೇಬೇಕು ಕಣ. ನಿಜನಪ್ಪ, ಮೀನಾ ಈ ವಿಷಯದ ಬಗ್ಗೆ ತುಂಬಾನೇ ಯೋಚನೆ ಮಾಡಿದಾಳೆ. ಅವಳು ಒದ್ದಾಟ, ಅವಳು ಒಬ್ಳೆ ತಿಂದ ನೋವು, ಅವಳು ಶಾಕ್ ಅಲ್ಲಿ ಇದ್ದಿದ್ದನ್ನ ನಾವೆಲ್ಲರೂ ನೋಡಿದೀವಿ. ಅವಳನ್ನ ಬಲವಂತ ಮಾಡಿದ್ರು ಅವಳು ಸತ್ಯ ಹೇಳಿಲ್ಲ ಅಂತಂದ್ರೆ ಅವಳು ಹೇಳೋ ಸತ್ಯ ನಿನ್ನ ಆರೋಗ್ಯದ ಮೇಲೆ ಪರಿಣಾಮ ಬೀರಬಾರ್ದು ಅನ್ನೋ ಕಾರಣ. ಪಾಪಪ್ಪ, ನಾನು ಸುಮ್ನೆ ಬೈದ್ಬಿಟ್ಟೆ ಅವಳನ್ನ. ಈಗ ಅವಳನ್ನ ಸಮಾಧಾನ ಮಾಡ್ಬೇಕಾಗಿರೋದು ನಿನ್ ಕರ್ತವ್ಯ. ಅದ್ ಹೇಗ್ ಸಮಾಧಾನ ಮಾಡ್ತೀಯಾ ಅನ್ನೋದು ನಿನಗ್ ಬಿಟ್ಟಿದ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸರಿನಾ ಮೇಡಮ್? ವಾಟ್ ಮೇಡಮ್, ಈ ಆಫೀಸ್ ಓನರ್ ಬಂದಾಗ ಒಂದು ಗುಡ್ ಮಾರ್ನಿಂಗ್ ಹೇಳೋ ಸಿಂಪಲ್ ಮ್ಯಾನರ್ಸ್ ಇಲ್ವಾ? ಸಾರಿ ಮೇಡಮ್, ನೀವು ಬಂದಿದ್ದು ನಾನು ನೋಡ್ಲಿಲ್ಲ. ಬಾಸ್ ಬಂದ್ರು ಮೈ ಮೇಲೆ ಪ್ರಜ್ಞೆ ಇಲ್ಲ. ಯಾರು ಗರ್ಲ್ ಫ್ರೆಂಡ್ ಆ ಫೋನ್? ಅಂತ ಆಕ್ಟಿವಿಟೀಸ್ ಏನು ಇಲ್ಲ ಮೇಡಮ್. ಇದ್ರು ಅದನ್ನ ಆಫೀಸಿಂದ ಹೊರಗೆ ಇಟ್ಕೋತೀನಿ. ದೆನ್ ಕಾಂಟ್ ಯು ವಿಶ್ ಮೀ? ಸಾರಿ ಮೇಡಮ್, ನೀವು ನಂಗೆ ಸಂಬಳ ಕೊಡೋದು ಕೆಲಸ ಮಾಡೋದಕ್ಕೆ, ಎದ್ದು ನಿಂತು ಸಲಾ ಹೊಡೆಯೋದಕ್ಕಲ್ಲ. ಆ ಕೆಲಸನ ಈ ಆಫೀಸ್ ಬೂರ್ಕಾನು ಮಾಡ್ತಾನೆ. ನನ್ ಕೆಲಸದಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಇಷ್ಟು ಜನಗಳ ಮಧ್ಯೆ ನಿಲ್ಸ್ಕೊಂಡು ಬುದ್ಧಿ ಹೇಳಿ, ಗುಡ್ ಮಾರ್ನಿಂಗ್ ಏನಕ್ಕೆ ಹೇಳಿಲ್ಲ, ಗುಡ್ ಆಫ್ಟರ್ನೂನ್ ಏನಕ್ಕೆ ಹೇಳಿಲ್ಲ ಅಂತ ಇದೆಲ್ಲ ಸ್ಕೂಲ್ ಮಕ್ಳ ಹತ್ರ ಹೇಳಿಸ್ಕೊಡಿ, ನನ್ನ ಹತ್ರ ಅಲ್ಲ. ಶ್ರುತಿ, ಬೊಕ್ಕೆ ಕೊಟ್ಟಾಯ್ತು, ನಾನು ಹೊರಡ್ತೀನಿ. ಇರಿ ಒಂದ್ ನಿಮಿಷ. ರಾತ್ರಿ ಕ್ಯಾಂಡಲ್ ಮುಂದೆ ಕುತ್ಕೊಂಡ್ ಅಳ್ತೀರಾ, ಬೆಳಿಗ್ಗೆ ತಿಂಡಿ ಮಾಡ್ಬೇಕಾದ್ರೆ ಅಡಿಗೆ ಮಾಡ್ಬೇಕಾದ್ರೆ ಬೆಪ್ಪಾಗಿರ್ತೀರಾ, ತಿಂತಿಲ್ಲ, ನಿದ್ದೆ ಮಾಡ್ತಿಲ್ಲ. ಇದ್ರಿಂದ ನಿಮ್ ಆರೋಗ್ಯ ಏನಾಗತ್ತೆ ಅಂತ ಯೋಚನೆ ಮಾಡಿದಿರಾ ಮೀನಾ ಮರಿ? ಸೂರ್ಯ ಅವರು ಇನ್ನೂ ನಿಮ್ ಜೊತೆ ಮಾತಾಡ್ತಿಲ್ವಾ? ಎಷ್ಟ್ ಬೇಕೋ ಅಷ್ಟೇ ಬೈವಾಗ ಮಾತಾಡ್ತಾರೆ. ಆದ್ರೆ ಮಾವನ್ ಮನ್ಸ್ಗೆ ತುಂಬಾ ನೋವು ಮಾಡ್ಬಿಟ್ಟೆ ನಾನು. ಅಲ್ಲ, ಈ ವಿಷಯನಾದ್ರೂ ನನ್ನ ಹತ್ರ ಹೇಳಿದಿದ್ರೆ ಏನಾದ್ರು ಗೈಡೆನ್ಸ್ ಕೊಡ್ತಿದ್ದೆ ಮೀನಾ. ಆ ಮಗುನ ನೋಡ್ಕೊಂಡು ಬರೀ ಮಗು ಮುಖ ಅಲ್ಲ ಶ್ರುತಿ, ಆ ಸತ್ಯ ನಾನು ಏನಾದ್ರು ಹೇಳಿದಿದ್ರೆ ಹಾರ್ಟ್ ಪ್ರಾಬ್ಲಮ್ ಇರೋ ಮಾವನ್ ಗತಿ ಏನಾಗಿರೋದು, ಕೋಪ ಮಾಡ್ಕೊಳ್ಳೋ ನನ್ ಗಂಡನ್ ಪರಿಸ್ಥಿತಿ ಏನಾಗಿರೋದು ಅಂತ ತುಂಬಾ ಯೋಚನೆ ಮಾಡ್ಬಿಟ್ಟೆ. ಆ ರೋಹಿಣಿ ಕೂಡ ಇವತ್ತು ನಾಳೆ ಅಂತ ಹೇಳಿ ನನ್ನನ್ನ ಸುಮ್ನಾಕ್ಸ್ಬಿಡ್ಲು. ಆದ್ರೆ ಅವಳಿಂದ ನೀವ್ ಸಿಕ್ಕಾಕೊಂಡ್ರಲ್ಲ. ಅವಳೇನಾದ್ರು ನನ್ನ ಎದುರುಗಡೆ ಕಾಣಿಸಿದ್ರೆ ಐ ವಿಲ್ ಸ್ಲಾಪರ್. ಹಲೋ ಶ್ರುತಿ, ಹೇಗಿದ್ದೀರಾ? ನಾವ್ ಹೇಗಾದ್ರೂ ಇರ್ತೀವಿ, ನಿಮ್ಗೇನು? ಯಾಕೆ ಬಂದಿದೆ ಇಲ್ಲಿಗೆ? ಯಾಕೆ ನಾನು ಇಲ್ಲಿಗೆ ಬರ್ಬಾರ್ದಾ? ಅಯ್ಯೋ, ಧಾರಾಳವಾಗಿ ಬರ್ಬೋದು. ದಿಸ್ ಇಸ್ ಅ ಬಿಸ್ನೆಸ್ ಸೆಂಟರ್. ಕಂತು ಪೂರ್ತಿ ತಿನ್ಕೊಂಡು ಹೋಗ್ಬೋದು, ಬಟ್ ಹೋಗ್ಬೇಕಾರೆ ಬಿಲ್ ಕೊಟ್ಟು ಹೋಗ್ಬೇಕಾ? ನಾನು ಊಟ ತಿನ್ನಕ್ ಬಂದಿಲ್ಲ. ಮತ್ತೆ ನಮ್ ತಲೆ ತಿನ್ನಕ್ ಬಂದಿದೀರಾ? ಕೋಪ ಮಾಡ್ಕೊಂಬೇಡಿ ಶ್ರುತಿ, ನಾನ್ ನಿಮ್ ಜೊತೆ ಮತ್ತೆ ಮೀನಿನ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಒಳ್ಳೇದಾಯ್ತು, ನೀನ್ ಅವ್ರು ಇಲ್ಲೇ ಇದಾರ. ನಿಮ್ಮಿಂದ ಬೇಜಾನ್ ಹೆಲ್ಪ್ ಆಗಿದೆ. ನೀವೇನು ಹೇಳೋದು ಬೇಡ, ನನ್ ಕೇಳೋದು ಬೇಡ. ನೀನವ್ರೆ ಪ್ಲೀಸ್, ಎಲ್ಲ ಗೊತ್ತಿದ್ದು ನೀವೇ ಹೀಗ್ ಹೇಳಿದ್ರೆ ಯಾಕಾದ್ರೂ ನಿನ್ ಬಗ್ಗೆ ಗೊತ್ತಾಯ್ತೋ ಅಂತ ಯೋಚನೆ ಮಾಡೋ ಹಾಗಾಗಿದೆ. ಮೊದಲನೇ ದಿನ ನೀನ್ ಸತ್ಯ ಹೇಳ್ಬೇಕಾಗಿತ್ತು. ನಿಮ್ ಮೋಸ ಆಟಕ್ಕೆ, ಮೊಸ್ಲೆ ಕಣ್ಣೀರ್ಗೆ ನನ್ ಜೀವನನೇ ಬಲಿ ಆಗೋಯ್ತು. ಅಲ್ಲ ರೀ ರೋಹಿಣಿ, ತಪ್ಪು ಮಾಡಿದ್ ನೀವು. ಹೋಗ್ತಾ ಇವ್ರ ತಲೆ ಮೇಲೆ ಫ್ಲವರ್ ಪಾಟ್ ಇಟ್ಬಿಟ್ಟು ಹೋಗ್ಬಿಟ್ರಲ್ಲ, ಸರಿನಾ ಇದು? ನಿಮ್ ಮಾತ್ ಕೇಳಿದಿಕ್ಕೆ ನನ್ಗ ಶಿಕ್ಷೆ ಅದು. ಆಗಿದಾಗೋಗಿದೆ, ಬಿಟ್ಬಿಡಿ ಮೀನಾ. ಇವಾಗ ನನ್ನ ತಪ್ಪನ್ನು ಒಪ್ಕೊಂಡಿದ್ದೀನಲ್ವಾ? ಎಷ್ಟು ಸುಲಭವಾಗಿ ಹೇಳ್ತಿದ್ಯಮ್ಮ. ಹಾಗಿದಾಗೋಯ್ತು ಬಿಟ್ಬಿಡು ಅಂತ. ನನ್ ಜೀವನದಲ್ಲಿ ಏನೇನ್ ಆಗ್ತಿದೆ ಅಂತ ಗೊತ್ತಿದ್ಯಾ ನಿನ್ಗೆ? ನಾನ್ ಒದ್ದಾಡ್ತಿರೋದ್ರ ಮುಂದೆನಾ ಸಣ್ಣ ಪುಟ್ಟದಾಗ್ತಿದೆ, ತಡ್ಕೊಳ್ಳಿ ಮೀನಾ. ಅರೆ, ಇವ್ರ ಯಾಕೆ ತಡ್ಕೋಬೇಕು? ಇವ್ರ ಮಾತ್ ಕೇಳಿದಿಕ್ಕೆ ನಿನ್ ಕಣ್ಣೀರ್ಗೆ ಕರ್ಗಿದಿಕ್ಕಲ್ವಾ? ನೀವು ನಿಮ್ ಗಂಡ ತಾನೇ ಇದೆಲ್ಲದಕ್ಕೂ ಕಾರಣ. ನಿಮ್ಗಳಿಂದ ತಾನೇ ನನ್ ಮನೆ ಬಿಟ್ಟು ಹೋಗೋಂಗಾಗಿದ್ದು. ನನ್ನಾದ್ರೆ ನೋವು ಪಟ್ಟಿದ್ರೆ ಸಾಕಾ? ಕಪ್ಪ, ನಿನ್ ಪ್ರಾಬ್ಲಮ್ಗೆ ನಾನು ನನ್ ಗಂಡನ ಕಾರಣ? ಹೌದು, ನೀವಿಬ್ರು ಸುಮ್ನೆ ಇದ್ದಿದ್ರೆ ನಾನ್ ನೆಮ್ಮದಿಯಾಗಿರ್ತಿದ್ದೆ. ಯಾಕೆ ಬಾಯ್ಬಿಟ್ಟಿದ್ದು? ಓ ಮೈ ಗಾಡ್, ಸೊ ನೀವ್ ಇಷ್ಟೆಲ್ಲ ಸತ್ಯಗಳನ್ನ ಮುಚ್ಚಿಟ್ಟು ಬದುಕ್ತಿರೋದು ತಪ್ಪಲ್ಲ? ಇವ್ರ್ ನಿಮಗೆ ಹೇಳ ತಪ್ಪಾ? ಹೌದು,
ಯಾರ್ ಜೀವನದಲ್ಲಿ ತಾನೇ ಸೀಕ್ರೆಟ್ಸ್ ಇರಲ್ಲ. ಎಲ್ರು ಒಂದಲ್ಲ ಒಂದ್ ಹಂತದಲ್ಲಿ ಸೋತಿರೋರೆ ತಾನೆ, ತಮ್ ಜೀವನ ಸ್ಯಾಕ್ರಿಫೈಸ್ ಮಾಡಿರೋರೆ ತಾನೆ. ಎಷ್ಟೋ ಹುಡುಗಿರು ಒಬ್ರನ್ನ ಪ್ರೀತಿ ಇನ್ನೊಬ್ರನ್ನ ಮದ್ವೆ ಆಗಿರ್ತಾರೆ. ಆದ್ರೆ ಮದ್ವೆ ಆಗಿ ಮಗು ಮಾಡ್ಕೊಂಡು ಇನ್ನೊಬ್ರ ಜೀವನಕ್ಕೆ ಕಾಲಿಡಲ್ಲ. ನೊಂದಿರೋ ಹೃದಯಕ್ಕೆ ಸಮಾಧಾನ ಮಾಡ್ದೆ ಇನ್ನಷ್ಟು ಗಾಯ ಮಾಡ್ಬಿಟ್ರಿ ನೀವೆಲ್ಲ. ಯಾರೋ ಮಾಡಿದ ತಪ್ಪಿಗೆ ನನ್ನ ಜೀವನ ಬಲಿಯಾಗಿದೆ. ಕೊನೆ ಪಕ್ಷ ನೀವ್ ಅದನ್ನ ಸರಿ ಮಾಡ್ದೆ ನನ್ನನ್ನ ಗೋಳಾಡಿಸ್ತಾ ಇದೀರಾ. ನನ್ನ ಕಣ್ಣೀರಿನ ಶಾಪ ನಿಮ್ಮನ್ನ ಸುಮ್ನೆ ಬಿಡುತ್ತಾ? ಅಮ್ಮ ಪುಣ್ಯ ಕಿತಿ, ನಿನ್ ಪ್ರವಚನ ಕೇಳೋ ಮನ್ಸು ಸಮಯ ಎರಡೂ ನಮ್ಗಿಲ್ಲ. ಕೇಳ್ಬೇಕು. ಯಾಕ್ ಕೇಳ್ಬೇಕು? ಸನ್ಯಾಸಿ ಕೈ ಹಿಡ್ದು ಹಗ್ಲು ರಾತ್ರಿ ಜಪ ತಪ ಅಂತ ಹೇಳ್ತಿದ್ದೋಳು ಅಹಲ್ಯೆ. ಇಂದ್ರಾನೇ ಮೋಸ ಮಾಡಿ ಅವಳ ಜೊತೆ ಆದ್ರೂ ಶಾಪ ಅಹಲ್ಯೆಗೂ ಬಂತು. ನಿನ್ ಜೀವನದಲ್ಲಿ ಯಾರ್ ತಪ್ಪು ಮಾಡಿದಾರೆ ಅನ್ನೋದ್ ಮುಖ್ಯ ಅಲ್ಲ, ತಪ್ಪು ಮಾಡಿರೋದ್ನ ಒಪ್ಕೊಳ್ದೆ ಮತ್ತೆ ತಪ್ಪು ಮಾಡಿದ್ದು ಅದಕ್ ನಿನ್ ಶಿಕ್ಷೆ ಆಗ್ಬಾರ್ದಾ? ಯಾಕಾಗ್ಬೇಕು? ನನ್ ತಪ್ಪಿಲ್ಲ, ನಾನು ಬದುಕ್ಬೇಕು ಅಂತ ಹೋರಾಡ್ದೋಳು ಅಷ್ಟೇ. ಸೊ ನೀವ್ ಸುಮ್ನಿರಲ್ಲ ಅಲ್ವಾ? ಸೊ ಇವಾಗ ಏನಾಗ್ಬೇಕು? ನಾನು ಮತ್ತೆ ಮನೋಜ್ ಜೊತೆ ಬದುಕೋದಕ್ಕೆ ನೀವಿಬ್ರು ಸಹಾಯ ಮಾಡ್ಬೇಕು. ಅಯ್ಯೋ, ನಾವೇನ್ ಮಾಡಕ್ಕಾಗತ್ತರಿ? ನಿಮ್ ಗಂಡನೇ ಒಪ್ಕೋತಿಲ್ವಲ್ಲ? ಒಪ್ಸ ಇಬ್ರು ನನ್ ಪರವಾಗಿ ಮಾತಾಡಿ. ಗಾದೆ ವೇದ ಬುದ್ಧಿ ಎಲ್ಲ ಹಾಳೆ ಹೇಳ್ತೀರಾ? ಒಬ್ರು ಮನ್ಸನ್ನ ಬದಲಾಯಿಸೋ ಶಕ್ತಿ ಅಥವಾ ಯೋಗ್ಯತೆ ಇಲ್ವಾ ನಿಮಗೆ? ನಾನು ಬೀದಿಗ್ ಬಿದ್ದಿದ್ದೀನಿ, ನೀವು ನನ್ನ ಓಡ್ಗಿತಿರು. ನನಗೋಸ್ಕರ ನೀವಿಬ್ರು ಕಷ್ಟ ಪಡ್ಲೇಬೇಕು. ನಾನ್ ನಿನ್ ವಿಷಯಕ್ಕೆ ಕೈನೂ ಹಾಕಲ್ಲ ಬಾಯ್ನೂ ಹಾಕಲ್ಲ. ನಾನ್ ನಿಂಗ್ ಸಹಾಯ ಮಾಡಲ್ಲ. ಏನ್ರಿ ಮಾಡ್ತೀರಾ? ಅಯ್ಯೋ ಪಾಪ ಅಂದೋರ್ ಬದುಕನ್ನೇ ಹಾಳ್ ಮಾಡ್ಬಿಟ್ಟಲ್ಲ ನೀನು. ಇನ್ನೂ ಆಡಿಲ್ಲ. ನೀವಿಬ್ರು ನನ್ನ ಮಾತನ್ನ ಕೇಳಲಿಲ್ಲ ಅಂದ್ರೆ ಹಾಳ್ ಮಾಡ್ಬೇಕಾಗುತ್ತೆ. ಏನು ಹೆದರ್ಸ್ತಾ ಇದ್ದೀರಾ? ಹಾಗೆ ಅನ್ಕೋರಿ. ಬದುಕಿದ್ರೆ ನಾವೆಲ್ಲ ಚೆನ್ನಾಗ್ ಬದುಕಿರ್ಬೇಕು. ಇಲ್ಲ, ಎಲ್ರು ನನ್ ಹಾಗೆ ಇರ್ಬೇಕು. ನಾನ್ ಮಾತ್ರ ಗಂಡನಿಂದ ಬೇರೆ ಆಗಿ ಬೇಜಾರ್ ಮಾಡ್ಕೊಂಡಿರ್ಬೇಕು. ನೀವು ಸಂತೋಷವಾಗಿರ್ಬೇಕಾ? ಡಿಸ್ಗಸ್ಟಿಂಗ್. ಏನೇ ಬಂದೋಗಿರೋದು ನಿಮ್ಗೆ? ನೀವು ಶ್ರುತಿ ನೋಡಮ್ಮ ರೋಹಿಣಿ, ನಿನ್ ಕೈಲಾದ್ ಏನಾಗುತ್ತೋ ಅದನ್ ಮಾಡ್ಕೋ. ನಾವ್ ಮಾತ್ರ ಸಹಾಯ ಮಾಡಲ್ಲ. ಹೋಗೆ ಸುಮ್ನೆ. ನಾನ್ ಹೋಗಲ್ಲ. ಓ ಹೆಲೋ, ಇದು ನಿಮ್ ಮನೆ ಅಲ್ಲ. ಹೋಗಲ್ಲ ಅಂದಿದ ತಕ್ಷಣ ನಾವ್ ಸುಮ್ನೆ ಆಗೋದಿಕ್ಕೆ ವಾಚ್ಮ್ಯಾನ್ ಕರ್ಸಿ ನಿನ್ನ ಹೊರಗಾಕ್ತೀನಿ. ನೋಡ್ದ ಶ್ರುತಿ, ಈಗ್ಲಾದ್ರೂ ಬದ್ಲಾಗಿರ್ತಾಳೆ ಅಂತ ಅನ್ಕೊಂಡೆ. ದೇವ್ರೇ, ಬದ್ಲಾಗಲ್ಲ, ಅದು ಒರಿಜಿನಲ್ ಬಣ್ಣ ತೋರಿಸ್ತಾ ಇದಾರೆ. ಏನೋ ಮರಿ, ಬನ್ನಿ ಜ್ಯೂಸ್ ಕುಡ್ಕೊಂಡ್ ಮನೆಗೆ ಹೋಗೋಣ. ಶ್ಯೂರ್ ಸರ್. ಯಾ ಓಕೆ ಸರ್, ದಟ್ಸ್ ಫೈನ್. ಬಟ್ ಇವಾಗ್ಲೇ ನಮ್ದು ಕಡಿಮೆ ಬಡ್ಡಿ. ಅವ್ರೇನಾದ್ರೂ ಸರಿಯಾದ ಟೈಮಿಗೆ ಕೊಡ್ಲಿಲ್ಲ ಅಂದ್ರೆ ನಾವ್ ಹೇಗ್ ಮ್ಯಾನೇಜ್ ಮಾಡೋದು? ಮೇಡಮ್, ನೀರು ತಗೊಂಬನ್ನಿ. ಚಾನ್ಸೇ ಇಲ್ಲ ಸರ್. ದುರಾಂಕಾರಕ್ಕೆಲ್ಲ ಬಗ್ಗೌಳ್ ಅಲ್ವೇ ಅಲ್ಲ ನಾನು. ಕಷ್ಟ ಅಂತ ಅಂದ್ರೆ ನಾನು ಓಕೆ, ಕಷ್ಟ ಅಂದ್ರೆ ಬಿಡ್ಬೋದು. ಕೊಡೋದಿಲ್ಲ, ನೀನ್ ಏನ್ ಮಾಡ್ಕೋತೀಯ ಮಾಡ್ಕೋ ಅಂದ್ರೆ ನಾವ್ ಲೀಗಲ್ ಆಗಿ ಮುಂದುವರಿಬೇಕಾಗತ್ತೆ ಸರ್. ಓಕೆ ಸರ್, ಅಲ್ಲಿ ಕಾಲ್ ಲೇಟರ್. ಏನ್ರಿ ನೀರ್ ಕೇಳಿದ್ರೆ ಕೊಡಕ್ಕಾಗಲ್ವಾ ನಿಮ್ಗೆ? ಏನ್ರಿ ನೀರ್ ತರಕ್ ಹೇಳಿದ್ದು ನಿಮ್ಗೆ? ಇವನ್ ನಿಂತ್ಕೋ, ಇದರಲ್ಲಿ ಅಕೌಂಟ್ ಸಮ್ಮರಿ ಇದೆ, ಮೇಡಮ್ಗೆ ಎಕ್ಸ್ಪ್ಲೇನ್ ಮಾಡು. ಹೌ ಡೇರ್ ಯು? ಅವನಿಗೆ ಅಕೌಂಟ್ಸ್ ಬರೋದಾಗಿದ್ರೆ ನಾನ್ ನಿಮ್ಮನ್ ಯಾಕೆ ಕೆಲ್ಸಕ್ಕೆ ಇಟ್ಕೋಬೇಕಿತ್ತು? ನಿಮಗ್ ಯಾಕೆ ಸಂಬಳ ಕೊಡ್ಬೇಕಿತ್ತು? ನಿಮಗೆ ನಾನ್ ನೀರ್ ಕೊಡೋ ಆಗಿದ್ರೆ ಇವ್ನ ಕೆಲ್ಸಕ್ಕೆ ಇಟ್ಕೊಂಡಿರೋದು, ಇವ್ನಿಗೆ ಸಂಬಳ ಕೊಡ್ತಾ ಇರೋದು. ನೀರ್ ಕುಡೀರಿ, ತುಂಬಾ ದಾಹ ಆಗಿದೆ ಅನ್ಸುತ್ತೆ. ಸರಿ ಮೇಡಮ್, ಫೈಲ್ ನೋಡ್ತೀರಾ? ಆಮೇಲೆ ಬರ್ಲಾ? ಅಲ್ಲಿಟ್ಟು ಹೋಗಿ, ಅಲ್ ಚೆಕ್. ಇವ್ನು ಬಾಸ್ ಅನ್ನೋ ಗೌರವನೇ ಇಲ್ಲ. ಮೊದ್ಲು ಪಪ್ಪನ್ ಜೊತೆ ಮಾತಾಡಿ ಇವ್ನನ್ನ ಕೆಲ್ಸದಿಂದ ತೆಗಿಬೇಕು. ಅಂತವ್ರೆಲ್ಲ ನನ್ ಕಂಪನಿಗೆ ಲಾಯಕಲ್ಲ. ಲಕ್ಕಿ, ನಾನ್ ಎಷ್ಟು ಲಕ್ಕಿ ಗೊತ್ತಾ ಲಕ್ಕಿ? ಯಾಕೋ? ಅಯ್ಯೋ, ಅದು ನಾನು ಮತ್ತೆ ಪಿತಾಶ್ರೀ ಇಬ್ರು ನಿನ್ ಬಗ್ಗೆನೇ ಮಾತಾಡ್ಕೊತಾ ಇದ್ದೀನಿ, ಒಂದ್ ಫೋನ್ ಹಾಕೋಣ ಅಂತ. ಅಷ್ಟೊತ್ತಿಗೆ ನೀನು ನೇರ ಪ್ರತ್ಯಕ್ಷ ಆಗ್ಬಿಡಿಯಾ? ಅದೇನ ಅವರೇ ಕಾಲ ಈಚೆಕ್ತಾ ಇದೆಯಾ? ಬಿಡ್ಲಕ್ಕಿ. ಯಾಕೋ ಮೀನ್ ವಿಷಯ ನನ್ನ ಹತ್ರ ಹೇಳಿಲ್ಲ ನೀನು? ಮೀನ ಮಿಷನ ಅವಳಿಗೆ ಏನಾಯ್ತು? ಅವಲಕ್ಕಿ ತರ ಸಖತ್ತಾಗಿದ್ದಾಳೆ ಮನೇಲನೆ. ಬಿಡ್ಲಕ್ಕೆ. ಹೌದಾ? ಅಮ್ಮ, ನಾನು ಗಿಲ್ಬಿಡ್ತೀನಿ ಅಷ್ಟೇ. ಬಿಡಮ್ಮ ಹೇಳ್ತೀನಿ. ಹಂಗಿಲ್ಲದು. ಏನಯ್ಯ ರಂಗ, ನೀನು ವಿಷಯನ ನನ್ನ ಹತ್ರ ಮುಚ್ಚಿಡಂಗ ಆಗ್ಬಿಟ್ಟ? ಅಮ್ಮ, ಯಾರ್ ವಿಷಯನಮ್ಮ? ನೀನ್ ಹಿಂಗೆ ಆಕ್ಸಿಡೆಂಟ್ ಆಯ್ತಂತೆ, ತಲೆ ಸುತ್ತ ಬಂದ್ ಬಿದ್ದಿದ್ಲಂತೆ. ಆಕ್ಚುಲಿ ಅದು ಸೂರ್ಯ, ನೀನ್ ಕಾರ್ನ ದಿವ್ಸಕ್ 4 ಸಲ ತೊಳಿತ್ಯಾ. ಹೇಳ್ತೀನಿ, ಈಗೇನೋ ನೋಡ್ಕೊಳ್ಳೋದು? ಲಕ್ಕೆ, ಅವಳಿಗೆ ಹಿಂಗಾದಾಗ ನಾನು ಅವಳ ಜೊತೆ ಇರ್ಲಿಲ್ಲ. ಅದಕ್ಕೆ ಎಲ್ಲ ನನ್ನ ಅನುಪಸ್ಥಿತಿಯಲ್ಲಿ ಆಗಿದ್ದು. ಮುಚ್ಚ ಬಾಯಿ ಬಡವ ರಾಸ್ಕಲ್. ನೋಡು, ಮೀನಾ ನಿನ್ ಹೆಂಡತಿ ಮಾತ್ರ ಅಲ್ಲ, ನಿನ್ ಜೀವನದಲ್ಲಿ ಸಿಕ್ಕಿರೋ ಅತಿ ಅಮೂಲ್ಯವಾದ ನಿಧಿ. ಆ ನಿಧಿನ ನೀನ್ ಹೆಂಗ್ ನೋಡ್ಕೋಬೇಕು? ಆ ನಿಧಿ ಸುಬ್ಬಯ್ಯಂಗಿಂತ ಚೆನ್ನಾಗಿ ನೋಡ್ಕೊತಾ ಇಲ್ಲ ಕಮ್ಮನೆ. ನಾನ್ ಹಿಂದೆ ಇರ್ಬೇಕಾದ್ರೆ ಅವಳು ಎಲ್ಲೋ ಬಿದ್ಬಿಟ್ಟು ಬಂದ್ಬಿಟ್ರೆ ನನ್ನನ್ನ ಈ ತರ ಅಮೂಲ್ ಕೊಡೋದು ಸರಿನಾ? ಹೌದು ಅಮ್ಮ, ಇದನ್ನ ನಿನಗೆ ಯಾರಮ್ಮ ಹೇಳಿದ್ದು? ನಾನೇ. ನೀನಾ? ಯಾಕಮ್ಮ ಸರ್ ಅನ್ಬಿಡಿ, ನನ್ ತಲೆ ಮೇಲೆ ಕೈ ಚಪ್ಪಡಿ ಹಾಕೋ ಪ್ಲಾನ್ ಏನಾದ್ರು ಇದೆಯಾ? ಅವ್ನ್ ಯಾಕೋ ನೀನ್ ಅನ್ನೋದು? ಅಜ್ಜಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹೌದು, ಯಾಕೆ ನೀನ್ ಹಿಂಗ್ ಸ್ವರ್ಗೋಗ್ಬಿಟ್ಟಿದ್ಯಲ್ಲ? ಏನಿಲ್ಲ ಅಜ್ಜಿ, ನಾನು ಆರಾಮಾಗಿ ಇದ್ದೀನಿ. ಇದೀರಾ ಮನೇಲಿ ಎಲ್ರು ನಾಟಕ ಮಾಡಕ್ ಶುರು ಮಾಡ್ಬಿಟ್ಟಿದ್ದೀರಾ. ಈ ಮನೇಲಿ ಏನ್ ನಡೆದ್ರು ನನಗ್ ಗೊತ್ತಾಗ್ಬಾರ್ದು ಅನ್ನೋ ಆಸೆ ಅಲ್ವಾ ನಿನ್ಗೆ? ಏನ್ ರಂಗ ಇದು?
ಹಾಗೇನು ಇಲ್ಲಮ್ಮ, ನಿನಗೆ ಫೋನ್ ಮಾಡಿ ನಾನೇ ಎಲ್ಲಾ ವಿಷಯನೂ ತಿಳಿಸೋಣ ಅಂತ ಇದ್ದೆ. ಯಾವ ವಿಷಯ? ಅದೇ ಕಣಮ್ಮ, ಮೀನಿನ ವಿಷಯ. ಓಹೋ, ಹಾಗಾದ್ರೆ ಆ ಬಿತ್ರಿ ವಿಷಯ? ಓ ಅದನ್ನೆಲ್ಲ ನಾನ್ ಹೇಳಿಲ್ಲಪ್ಪ. ಅಮ್ಮ ನಿನ್ಗೆ ಹೇಗಮ್ಮ ಗೊತ್ತಾಯ್ತು? ನಿನ್ಗ್ಯಾರು ಹೇಳಿದ್ರು ಇದನ್ನ? ನಾನೇ ಹೇಳಿ ಎಲ್ಲ ಸತ್ಯನೂ ಹೇಳಿದ್ದೀನಿ. ನೀನ್ ಯಾಕೆ ಇದನ್ನೆಲ್ಲ ಹೇಳಿದ್ದು? ಈ ವಿಷಯನ ನೀನ್ ಹೇಳ್ಬೇಕಾಗಿತ್ತು. ಅವಳನ್ನ ಪ್ರಶ್ನೆ ಮಾಡ್ತಿದ್ಯಾ? ಕಾಫಿನಲ್ಲಿ ಗಸಿ ಇರ್ಲಿ, ತೋಟದಲ್ಲಿ ಸಸಿ ನಡ್ಲಿ, ಎಲ್ಲಾನು ಫೋನ್ ಮಾಡಿ ಹೇಳ್ತೀರಾ? ಇಷ್ಟು ದೊಡ್ಡ ವಿಷಯನ ಅದು ಮನೆ ಹಿರಿಕರಿಗೆ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ವಾ ನಿಮ್ಗೆ? ಬಾಬಾ ಏನೇ ನಮ್ಮಮ್ಮಂಗ್ ಇಷ್ಟೊಂದ್ ಮರ್ಯಾದೆ ಕೊಡ್ತಿದೀಯ ನೀನು? ಮೊದಲನೇ ಸರಿ ಲಕ್ಕಿನ ಸಕ್ಕರೆ ಮನೆ ಕರ್ಸಿರೋದು, ಅಂದ್ರೆ ಸುಮ್ನೆ ಕರ್ಸಿರಲ್ಲ. ಇದ್ರಲ್ಲಿ ಏನೋ ಲಾಭತ್ತಿದೆ. ಆ ಮಾಂಡಾಳಿ ಇಷ್ಟೊಂದೆಲ್ಲ ಮೋಸ ಮಾಡಿದಳೆ, ಅದೆಂಗ್ ನೀವೆಲ್ಲ ಸುಮ್ನಿದ್ದೀರಾ ಅಂತ. ಸಿಡಿಲ್ ಬಿದ್ದಂಗ್ ಬಿದ್ದೋಯ್ತಮ್ಮ ಸತ್ಯ. ಒಂದ್ ಸ್ವಲ್ಪ ಹೊತ್ತು ನಾವ್ ಏನ್ ನೋಡ್ತಾ ಇದೀವಿ, ಏನ್ ಕೇಳ್ತಾ ಇದೀವಿ ಅನ್ನೋ ಪ್ರಜ್ಞೆ ಕೂಡ ನಮ್ಗೆ ಯಾರಿಗೂ ಇರ್ಲಿಲ್ಲ. ಪಾಪಿಸ್ತೋಳ್, ಅವಳನ್ನ ನಾನ್ ಏನು ಅಂತ ಅನ್ಕೊಂಡಿದ್ದೆ. ಅಕ್ಕದ್ ಕಿಲಾಡಿ ಲಕ್ಕಿ ಅದು. ಸುಳ್ಳೇಳಕ್ಕೆ ಸುಳ್ಳೆ ಸರ್ಕಲ್ ಇಂದ ಬಂದಿತ್ತು ಮನೆಗೆ. ಅಕ್ಕಿ ತರ ಒಂದೊಂದೇ ಕಡ್ಡಿ ತಂದು ಈ ಗೂಡ್ ಕಟ್ಟಿದ್ದು ನನ್ ಮಗ ಹಾವ್ ತರ ನುಗ್ಬಿಟ್ಲಿ ಮನೆಗೆ. ಅದೇ ತಡ್ಕೊಂಡಿದ್ಯೋ ಈ ನೋವುಗಳ್ನ. ಪ್ರಾರಬ್ಧ ಕರ್ಮಗಳಿರುತ್ತಲ್ಲ, ಅಣ್ಣ ಅವರೇ ಹಾಡಿದಾರಲ್ಲಮ್ಮ, ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ. ಯಾವುದೋ ಜನ್ಮದ ಕರ್ಮಗಳ ಫಲಾನ ಈ ಜನ್ಮದಲ್ಲಿ ಸವಿತಾ ಇದ್ದೀನಿ ಅಷ್ಟೇ. ನಿನಗ್ ನೀನೇ ಸಮಾಧಾನ ಮಾಡ್ಕೊತಾ ಇದೆಯಲ್ಲೋ ರಂಗ. ಬೇರೆ ದಾರಿನೇ ಇಲ್ಲಮ್ಮ. ಬೆಂಕಿಲ್ ಬಿದ್ದು ಬೂದಿ ಆಗ್ಬಿಡೋದು ಸುಲಭ, ಆದ್ರೆ ಅದೇ ಬೆಂಕಿಲಿ ಬೆಂದು ಚಿನ್ನ ಆಗಿ ಹೊರಗ್ ಬರೋದು ಕಷ್ಟ ಕಣಮ್. ಸಹಿಸ್ಕೋಬೇಕು. ಹಾಗಲ್ಲ ಅಂದ್ರೆ ಆಗದೇ ಇಲ್ಲ ಅಷ್ಟೇ. ನಂಬಿಕೆಗೆ ಬೆಂಕಿ ಇಟ್ಟು ಹೋದ್ಲು ಅನಿಷ್ಟ. ಮುಗ್ದೋಗಿರೋದ್ನ ನೆನೆಸ್ಕೊಂಡು ಏನು ಪ್ರಯೋಜನ ಇಲ್ಲ. ಈಗ ಆಗ್ಬೇಕಾಗಿರೋ ಕಡೆ ಗಮನ ಕೊಡಿ. ಏನಾಗ್ಬೇಕು? ಅಲ್ಲ ನನ್ನ ಮಗ ಆ ಹಾಳಾದವಳು ನೆನ್ಪಲ್ಲೇ ಕೊರಗ್ತಾ ಇರ್ಬೇಕಾ? ಕೊಡೆ ಹಿಡಿಯಕ್ಕೆ ಹೊಸ್ದಾಗಿ ಒಂದ್ ಹೆಣ್ಮಗು ಬೇಕು. ಮನೋಜನ್ ಜೀವನ ಸರಿ ಹೋಗ್ಬೇಕು ಅಷ್ಟೇ. ಓಹೋ, ಇದು ಹಂಗೆ. ಹಿಂಗೆ ಎಣ್ಣೆ ಹೊಡೆದ ಹ್ಯಾಂಗ್ ಓವರ್ ಆಗಿದ್ದಾಗ ಆ ಹ್ಯಾಂಗ್ ಓವರ್ ಕಮ್ಮಿ ಆಗ್ಲಿ ಅಂತ ಇನ್ನೊಂದ್ 90 ಹೊಡಿತೀವಿ. ಈ ಹೆಣ್ಣಿನ ವಿಷಯದಲ್ಲೂ ಸಕ್ಕರೆ ಹಂಗೆ ಥಿಂಕಿಂಗ್. ಆ ಹ್ಯಾಂಗ್ ಓವರ್ ಕಮ್ಮಿ ಆಗಕ್ಕೆ ಇನ್ನೊಂದನ್ನ ನೇತಾಕಕ್ ರೆಡಿ ಇದಾರೆ. ಹೌದು, ಅದ್ರಲ್ಲೇನ್ ತಪ್ಪು? ಅಲ್ಲ ನನ್ ಮಗ ಏನ್ ಮುದ್ಕನ? ಗುಣ ಇದೆ, ರೂಪ ಇದೆ, ವಯಸ್ಸಿದೆ, 5 ಡಿಗ್ರಿ ಇದೆ, ಬಿಸಿನೆಸ್ ಇದೆ. ಅವನ್ಗೇನ್ ಕಮ್ಮಿ? ಅವ್ನ್ ಯಾಕೆ ಏಕಾಂಗಿಯಾಗಿರ್ಬೇಕು ಅಂತೀನಿ. ಅದಕ್ಕೆ ನಿಮ್ಮನ್ ಕರ್ಸಿರೋದತ್ತೆ. ಈ ಸಲ ನನ್ ಮಗನ್ ಮದ್ವೆನ ಅದ್ದೂರಿಯಾಗಿ ಮಾಡ್ತೀನಿ. ಅಯ್ಯೋ ಯಾಕಿಷ್ಟ್ ಬೇಗ? ಇನ್ನೊಂದ್ ಸ್ವಲ್ಪ ದಿನ ತಡಿಬೋದಲ್ಲ? ಈ ತರ ಎಲ್ಲ ನಿಮ್ ಮಗ ಹೇಳ್ಬಾರ್ದು, ಅವ್ನ್ ಹೇಳ್ಬಿಡಿ ಸಾಕು. ಅನ್ಕೊಂಡೆ ಸುಮ್ನೆ ಸಕ್ಕರೆ ಕರ್ಸಲ್ವಲ್ಲ ಲಕ್ಕಿನ ಅಂತ. ಶಿಫಾರಸ್ಗಳು ನಡಿಲಿ ನಡ್ಕೊಂಡ್ ಹಂಗೆ ನದಿಗ್ ಸೇರ್ಬಿಡ್ಲಿ. ಓ ನೋಡಿದ್ರ ಆತ ನಿಮ್ಮಮ್ಮಗನ ನದಿಗ್ ಬಿದ್ದೋಗ್ಲಿ, ಹಾರ್ ಬಾವಿಯಲ್ಲಿ ಬಿದ್ದೋಗ್ಲಿ ಅಂತೆಲ್ಲ ಮಾತಾಡೋದು. ಇವನ್ ಕಣ್ಣೆ ಇವತ್ತು ನನ್ನ ಮಗನ್ನ ಈ ಪರಿಸ್ಥಿತಿ ತಂದು ನಿಲ್ಸಿರೋದು. ಕಣವ, ರೋಹಿಣಿ ಮ್ಯಾಟ್ರನ್ನ ಓಪನ್ ಮಾಡ್ಲೇಬಾರ್ದಾಗಿತ್ತು. ಏನೇ ಪಾಪ ಅಂತ ಪಾಪಿಗಳ ಬಗ್ಗೆ ಸತ್ಯ ತೆಗ್ಸಿದ್ದಕ್ಕೆ ನಮಗ್ ಸಿಗ್ತಾರೋ ಬಿರುದಾಂಕಿತಗಳಿದು. ಕಣ್ಣಪ್ಪನು ಅಂತ. ಸುಮ್ನೆ ನೀನ. ಈಗ ಅದೆಲ್ಲ ಬೇಡ. ಮನೋಜ್ ವಿಷಯದಲ್ಲಿ ನಿಮ್ ಮಗ ತಲೆ ಹಾಕ್ಬಾರ್ದು, ಅದನ್ನ ಹೇಳ್ಬಿಡಿ. ಯಾಕೆ ಮನೋಜನ ಮಂತ್ರ ಎಲ್ಲ ಹಿಡ್ದಿದ್ಯಾ ನೀನು? ಇವನು ನಿರ್ಧಾರ ಮಾಡ್ಲಿ. ಅದೇನ್ ಮಾಡೋದು? ಅನುಕಂಪಕ್ಕೆ ಅನುಕಂಪ ಬರ್ಸೋರು ನಿಮ್ ಮಗ. ಕರುಣೆಗೆ ಕರುಣಾಜನಕ ಕತೆ ಹೇಳಿ ಕಣ್ಣೀರ್ ಬರ್ಸ್ಬಿಡ್ತಾರೆ. ದೊಡ್ಡ ಮನ್ಸು ಮಾಡಿ ಆ ಪಿಶಾಚಿ ರೋಹಿಣಿನ ಮತ್ತೆ ಇಲ್ಲಿಗ್ ಬರೋ ಹಾಗೆ ಮಾಡ್ಬಿಟ್ರೆ ಏನ್ ಮಾಡ್ಲಿ? ಅದಕ್ಕೆ ಅವ್ರ ಮಾತನ್ನ ನಾನು ಯಾವ ಕಾರಣಕ್ಕೂ ಒಪ್ಪಲ್ಲ ಅಷ್ಟೇ. ಅತ್ತೆ, ಅವ್ನ ಕರ್ಕೊಂಡ್ ಬಂದಿರೋ ನೀವು ಮಾವನ್ ಮೇಲೆ ಯಾಕೆ ಹೇಳೋದು? ಕರ್ಕೊಂಡ್ ಬಂದಿರೋದಕ್ಕೆ ಕಣಮ್ಮ ಪ್ರಾಯಶ್ಚಿತ್ತ ಮಾಡ್ಕೋತಾ ಇರೋದು. ಅದೇನ್ ಅನ್ಕೊಂಡಿದ್ಲ ಗಯ್ಯಾಳಿ. ಅದ್ರ ಜೊತೆ ಈ ಮೀನಾ ಬೇರೆ ಸತ್ಯನೆಲ್ಲ ಮುಚ್ಚಿಟ್ಕೊಂಡು. ನೋಡ್ ಶಾಂತಿ, ಸತ್ಯ ಹೊರಗಡೆ ಬಂದ್ರೆ ಮನೆಯವ್ರ ಪಾಲು ಏನಾಗುತ್ತೆ ಅಂತ ಯೋಚನೆ ಮಾಡಿರ್ತಾಳೆ ಅಷ್ಟೇ ಕಣೆ. ಎದೆ ಓಡಿಯೋ ಸತ್ಯ ಕಣೆ ಇವೆಲ್ಲ. ಅಲ್ಲ ಕಣೆ, ಹಾರ್ಟ್ ಪೇಷಂಟ್ ನನ್ ಮಗ. ಇದ್ರ ಬಗ್ಗೆ ಯೋಚನೆ ಮಾಡಿ ಅವ್ರು ಸುಮ್ನೆ ಆಗಿರ್ತಾಳೆ. ಒಳ್ಳೆಯವರು ಎಲ್ಲಾದ್ರಲ್ಲೂ ಒಳ್ಳೇದನ್ನೇ ಯೋಚನೆ ಮಾಡ್ತಾರೆ. ನಿಸ್ಮನೆ ಅಂತ ಅನುಜ ಬಾಕಂಡ ಬಾ ಅಲ್ವ ಮಾರ್ಕೊಂಡ್ ತಗೊಂಡ್ಬಂದಿದೀನಿ. ತೀಸ್ಕೋ ರೊಕ್ಕ. ಹೆಂಗಿದೆ ನಾನೇ ಮಾಡಿದ್ದು. ಮೈಕ್ ತಗ ಇಂದ ಮೈಕ್ ಮುಂದೆ ನಿಂತ್ರೆ ಕಾರವಾರ ಡೈಲಾಗು ಸ್ವೀಟ್ ಆಚೆ ಬಂದ್ಬಿಡ್ಬೇಕು. ತಗ ತೀಸ್ಕೋ. ಏನು ಅಂದ್ರೆ ಅಪ್ಪಾ ಇದನ್ ತಿಂತಾ ಇದ್ರೆ ಹಂಗೆ ತಿರುಪ್ತಿ ಹೊಂಟೋಯ್ತಾ ಇರ್ಬೇಕು. ಗೊತ್ತೇ ಬಾರ್ದು. ಸಖತ್ತಾಗಿರುತ್ತೆ. ಅಲ್ಲ ಆಮೂರ